ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಧನ್ವಿ ಕನ್ನಡ ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಸಹ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ, ನಾನು ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಶಾಪಿಂಗ್ ಹೋಗ್ತಾ ಇದ್ದೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಮಾಡಬೇಕಾಗಿತ್ತು. ಸೊ ಮನೆಗೆಲ್ಲ ಕ್ಲೀನಿಂಗ್ ಆಗಿದೆ, ಇನ್ನೇನಿದ್ರು ಶಾಪಿಂಗ್ ಒಂದು ಪೆಂಡಿಂಗ್ ಇತ್ತು, ಅದನ್ನು ಮುಗಿಸ್ಬಿಡೋಣ ಅಂತ ಹೊರಟಿದ್ದೀನಿ. ಏನಪ್ಪ ಶಾಪಿಂಗಲ್ಲಿ ಏನೇನು ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ, ಫಸ್ಟ್ ಆಫ್ ಆಲ್ ಸೀರೆ ತೊಗೋಬೇಕಾಗಿತ್ತು, ಮತ್ತು ಲಕ್ಷ್ಮೀ ಮುಖೋಡಕ್ಕೆ ಬರುತ್ತಲ್ಲ ಅಲಂಕಾರ, ಅದನ್ನು ಮಾಡಿಸ್ಬೇಕಾಗಿತ್ತು. ಕೆಲವೊಂದು ಡೆಕೋರೇಷನ್ ಪರ್ಪಸ್ ಐಟಮ್ಗಳನ್ನ ಪರ್ಚೇಸ್ ಮಾಡಬೇಕಾಗಿತ್ತು. ಸೊ ಫ್ರೆಂಡ್ಸ್, ನನಗೆ ಒಂದು ಗೊತ್ತಿರೋ ಅಂಗಡಿ ಇದೆ, ಮಾದೇಶ್ವರ ಗಂಧಿಗೆ ಅಂಗಡಿ ಅಂತ. ಅಲ್ಲಿ ಇಂಥ ಐಟಮ್ಗಳಿಲ್ಲ ಅಂತ ಇಲ್ಲ, ತುಂಬಾ ಚೆನ್ನಾಗಿದ್ದಾವೆ ಐಟಮ್ಸ್ಗಳು. ಮತ್ತು ನಾವೇನಾದರೂ ಮುಖೋಡನ ತೊಗೊಂಡೋದ್ರೆ ಅವರು ಅಲ್ಲಿ ಈಗ ನಮಗೆ ಯಾವ್ದ್ಯಾವ್ದು ಇಷ್ಟ ಆಗುತ್ತೆ ಅಲಂಕಾರ ಮಾಡ್ಕೊಳ್ಳೋದಕ್ಕೆ, ಅಂದರೆ ಫೇಸ್ ಅಲಂಕಾರ ಮಾಡಿಸೋದಕ್ಕೆ ಯಾವ್ಯಾವುದು ಅಂದರೆ, ಈಗ ಓಲೆ ಆಗಿರ್ಬೋದು, ಮೂಗುತಿ ಆಗಿರ್ಬೋದು, ಸರ ಆಗಿರ್ಬೋದು, ಅಥವಾ ಈ ಕಿರೀಟಕ್ಕೆ ಏನು ಬೇಕೋ ಅದನ್ನೆಲ್ಲ ಏನೇನು ನಾವೆಲ್ಲ ಯಾವುದನ್ನ ಓಕೆ ಮಾಡ್ತೀವೋ ಅದನ್ನು ಅವರು ನೀಟಾಗಿ ಅಲಂಕಾರ ಮಾಡಿ ಕೊಡ್ತಾರೆ ಫ್ರೀಯಾಗಿ. ನಾವು ಅಲ್ಲೇ ಏನಾದರೂ ಶಾಪಿಂಗ್ ಮಾಡಿದ್ರೆ ಅವರು ಫ್ರೀಯಾಗಿ ನಮಗೆ ಫುಲ್ಲು ಮುಖವನ್ನು ಅಲಂಕಾರ ಮಾಡಿ ಕೊಡ್ತಾರೆ. ಮತ್ತು ಇಂಥ ಐಟಮ್ ಇಲ್ಲ ಅಂತ ಏನಿಲ್ಲ, ತುಂಬಾ ಐಟಮ್ಸ್ಗಳಿದ್ದಾವೆ. ನಿಮ್ಗೇನಾದರೂ ಅಲ್ಲಿಗೆ ಹೋದರೆ ಹೊರಗಡೆ ಬರೋದಕ್ಕೆ ಮನಸ್ಸಾಗಲ್ಲ, ಅಷ್ಟು ಒಳ್ಳೊಳ್ಳೆ ಐಟಮ್ಸ್ಗಳಿದ್ದಾವೆ. ಮತ್ತು ಡೆಕೋರೇಷನ್ ಪರ್ಪಸ್ ನೀವೇನಾದರೂ ಈ ಸಲ ಯಾವ ಥರ ಮಾಡಬೇಕು ಅಂತ ಏನಾದ್ರು ಅಂದ್ಕೊಂಡಿದ್ರೆ, ನೀವು ಅಲ್ಲೇನಾದ್ರು ಹೋದರೆ ತುಂಬಾ ಐಡಿಯಾಸ್ಗಳು ಬರುತ್ತೆ, ಏನಕ್ಕಂದರೆ ಅಷ್ಟೊಂದು ಐಟಮ್ಗಳಿದ್ದಾವೆ. ಸೊ ಫ್ರೆಂಡ್ಸ್, ನಾನು ನಿಮ್ಮೆಲ್ಲರನ್ನೂ ಕರ್ಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಬನ್ನಿ ನನ್ನ ಜೊತೆ, ಮತ್ತು ಒಂದು ಸಲ ತೋರಿಸ್ತೀನಿ ನಿಮಗೆ ಯಾವ ರೀತಿ ಇದೆ ಅಂತ. ಆಮೇಲೆ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಅವನ್ನ, ಯಾವ ರೀತಿ ಎಷ್ಟಿದೆ ಪ್ರೈಸು. ಮತ್ತು ಈಗ ಅವ್ರ ನಂಬರ್ ಬೇರೆ, ಅವ್ರ ನಂಬರ್ನ ನಾನು ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಡಿಸ್ಪ್ಲೇಯಲ್ಲಿ ತೋರಿಸ್ತಾ ಇರ್ತೀನಿ. ನೀವೇನಾದರೂ ನಿಮಗೆ ಏನಾದರೂ ಇಷ್ಟ ಆಯಿತು ಅಂತಂದರೆ ನೀವು ಆರ್ಡರ್ಸ್ ನೋಡಿದ್ರಲ್ಲ ಯಾವ ಥರ ಇದೆ ಅಂತ ಅಂಗಡಿ. ಅಂಗಡಿಲಿ ತುಂಬಾ ಐಟಮ್ಸ್ಗಳಿದ್ದಾವೆ, ನೀವು ನೋಡ್ತಿದ್ರೆ ನೋಡ್ತಾನೆ ಇರಬೇಕು ಅನಿಸುತ್ತೆ.
ಸೊ ನಾನು ಅದನ್ನೆಲ್ಲ ತೋರಿಸ್ಬೇಕು ಅಂದರೆ ನನಗೆ ವಿಡಿಯೋ ಮುಗಿಸೋದಕ್ಕೆ ಆಗೋದಿಲ್ಲ, ಅಷ್ಟೊಂದು ಲೆಂತಿ ಆಗಿಬಿಡುತ್ತೆ ವಿಡಿಯೋ. ಸೊ ಫ್ರೆಂಡ್ಸ್, ನಾನು ಪಾರ್ಟ್ ಬೈ ಪಾರ್ಟ್ ಆಗ್ತಾ ಇದ್ದೀನಿ ವಿಡಿಯೋನ. ಈಗ ಫಸ್ಟು ತೋರಿಸಿದ್ದೀನಲ್ಲ, ಈಗ ಅವಣ್ಣ ಏನೇನಿದೆ ಅಂತ ಫುಲ್ಲಾಗಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ, ನೋಡ್ಕೊಂಡು ಬನ್ನಿ. ನಮಸ್ಕಾರ. ನೋಡೋದಕ್ಕೆ ಅಂಗಡಿ ಫುಲ್ಲು ಎಲ್ಲ ತುಂಬಿದೆ ಈ ವರ್ಷ ಗ್ರ್ಯಾಂಡಾಗಿ ಮಾಡೋಣ ಅಂತ. ಈ ಸಲ ಏನೇನು ಹೊಸದಾಗಿ ಬಂದಿದೆ? ಹೊಸದಾಗಿ ಸುಮಾರು ಐಟಮ್ ಬಂದಿದೆ ಅಕ್ಕ. ಸ್ವಲ್ಪ ಹೇಳ್ತೀರಾ? ಹೇಳ್ತೀನಿ. ಇಲ್ಲಿ ನೋಡಿ, ಇದೆಲ್ಲ ನ್ಯಾಚುರಲ್ ಫೇಸ್ಗಳು. ನ್ಯಾಚುರಲ್ ಥರ ಲಕ್ಷ್ಮಿ ಹೆಂಗೆ ಕುಂತಿದೆ, ಕಾಲ್ ಮೇಲೆ ಕಾಲು ಹಾಕ್ಕೊಂಡು, ಮತ್ತು ಒಂದು ಕಾಲು ಬಿಟ್ಕೊಂಡು, ಮತ್ತು ಕಾಲು ನೀಡ್ಕೊಂಡಿರೋ ಥರ ಫೇಸ್ಗಳು ನೋಡಿ. ಫೇಸು ನಗು ಮುಖ ನೋಡಿ, ನೀವು ಯಾವುದೇ ಫೇಸ್ ನೋಡ್ಬೋದು. ನಮ್ಮ ಮತ್ತು ನ್ಯಾಚುರಲ್ ಆಗಿ ಕಾಣಿಸೋ ಥರ ವರ್ಷ ಸ್ಯಾರಿನೂ ಚೇಂಜ್ ಮಾಡಿಕೊಡ್ತೀವಿ. ಈ ವರ್ಷ ಪರ್ಚೇಸ್ ಮಾಡಿದ್ರೆ ನೆಕ್ಸ್ಟ್ ಇಯರು ಬೇರೆ ಕಲರ್ ಕೊಡಪ್ಪ ಅಂತಂದ್ರು ಬೇರೆ ಕಲರು ಮಾಡ್ಕೊಡ್ತೀನಿ. ನೋಡಿ, ಇಲ್ಲಿಂದ ಹಿಡ್ದು ಪೂರ್ತಿ ಇದೆಲ್ಲ ನನ್ನದೇ ಅಲಂಕಾರ. ಇದೆಲ್ಲ ನಾನು ಓನ್ ಮಾಡಿರೋದು. ಫೇಸ್ ಮಾಡ್ತಾ ರೆಡಿ ಸಿಗುತ್ತೆ ನನಗೆ, ಫೇಸು ರೆಡಿ ಸಿಗುತ್ತೆ. ಇದೆಲ್ಲ ಅಲಂಕಾರ ನಾವು ಮಾಡಿರೋದು. ಮತ್ತು ವರ್ಷ ಸ್ಯಾರಿನೂ ಚೇಂಜ್ ಮಾಡ್ಕೊಡ್ತೀವಿ. ಆ ಹಬ್ಬ ಒಂದೂವರೆ ತಿಂಗಳಿದ್ದಂಗೆ ಬಂದರೆ ವರ್ಷ ನಾವೇ ಸ್ಯಾರಿ ಚೇಂಜ್ ಮಾಡ್ಕೊಡ್ತೀವಿ. ಇದೆಲ್ಲ ಮುಖವಾಡಗಳು ನಾವೇ ಅಲಂಕಾರ ಮಾಡಿರೋದು. ನಾವು ಬೇರೆ ಕಡೆಯಿಂದ ತಂದು ಮಾರೋದು ಅದೇನಿಲ್ಲ, ಎಲ್ಲ ಹೋಲ್ಸೇಲ್ ರೇಟ್, ಹೋಲ್ಸೇಲ್ ಪ್ರೈಸ್ ಥರ ನಾನು ನಿಮ್ಗೆ ಕೊಡ್ತೀನಿ. ಈಗ ನಾವು ಸೀರೆ ತೊಗೊಂಡಿರ್ತೀವಿ, ಆ ಸೀರೆನ ತೊಗೊಂಡು ಕೊಟ್ಟರೆ ನೀವು ಅದನ್ನು ಉಡ್ಸ್ಕೊಡ್ತೀವಿ ಅಕ್ಕ. ಹಂಗಂದ್ರೆ ನಿಮ್ಮ ಸ್ಯಾರಿನೂ ಉಡ್ಸ್ಬೋದು, ಇಲ್ಲ ಅಂತ ಏನು ಹೇಳ್ತಲ್ಲ. ನಿಮ್ಮ ಸ್ಯಾರಿಗೆ ಈ ಗೊಂಬೆ ಉಡ್ಸೋಕ್ಕಾಗಲ್ಲ. ಏನು ಅಂದರೆ ಇದಕ್ಕೆ ಕಟ್ ಮಾಡಿಬಿಟ್ಟು ಉಡ್ಸ್ಬೇಕು. ಇದು ನೋಡಿ, ಒಂದೊಂದು ಚಿಕ್ಕ ಸೈಜ್ ಬರುತ್ತೆ, ದೊಡ್ಡ ಸೈಜ್ಗೇನೋ ಅಡ್ಜಸ್ಟ್ ಮಾಡೋಟ್ಟೆ ಮಾಡಿಕೊಟ್ಬಿಡ್ತೀನಿ. ಈಗ ಚಿಕ್ಕ ಸೈಜ್ಗೆಲ್ಲ ನಿಮ್ಮ ಸ್ಯಾರಿನ ಕಟ್ ಮಾಡಿಬಿಟ್ಟು ಫೋಲ್ಡ್ ಮಾಡಿಬಿಟ್ಟು ಒಂಥರ ಇದು ಬರೋಲ್ಲ. ಇದಕ್ಕೆ ಅಂತಲೇ ಬೇರೆ ಬರುತ್ತೆ, ಅದನ್ನು ನಾವು ಹಾಕ್ಕೊಡ್ತೀವಿ. ಫೇಸ್ ಅಲಂಕಾರ ಎಲ್ಲ ನೀವೇ ಮಾಡ್ಕೊಡ್ತೀರಾ? ಫೇಸ್ ಅಲಂಕಾರ ಇರ್ಬೋದು, ವೈಟ್ ಮೆಟಲ್ ಅಲಂಕಾರ ಇರ್ಬೋದು, ಮನೇಲಿ ಬೆಳ್ಳಿ ಮಕ್ಕುಡಗಳೆಲ್ಲ ಇರುತ್ತಲ್ಲ, ಅದಕ್ಕೆಲ್ಲ ನಾವೇ ವರ್ಕ್ ಮಾಡೋದು. ನೋಡಿ, ಇದೆಲ್ಲ ಇದೆಯಲ್ಲ, ಈ ಐಟಮ್ಸ್ ಎಲ್ಲ ಇದೆಲ್ಲ ಪೂರ್ತಿ ನಮ್ಮದೇ. ಇಲ್ಲಿ ಏನೇನು ಅಲಂಕಾರ ಮಾಡಿದ್ದೀವೋ ಪೂರ್ತಿ ನಾನೇ ಮಾಡಿರೋದು. ಸ್ಟೋನ್ಗೆಲ್ಲ 10 years ಗ್ಯಾರಂಟಿ ಕೊಡ್ತೀನಿ, ಕಪ್ಪಾಗಲ್ಲ. ಇದೆಲ್ಲ ಅಲಂಕಾರ ಎಲ್ಲ ನಾವೇ ಮಾಡೋದು. ಇದಕ್ಕಿಂತ ಇನ್ನೂ ಒಂದು 2-3 ಬರುತ್ತೆ ನೋಡಿ. ಈ ಫೇಸಲ್ಲಿ ಇದಕ್ಕೂ ನಾವೇ ಅಲಂಕಾರ ಮಾಡಿರೋದು. ಇದು ಈ ಸಲ ಹೊಸದಾಗಿ ಬಂದಿದೆ ಅಂತ? ಈ ವರ್ಷ ಹೋದ ವರ್ಷನೇ ಬಂದಿತ್ತು, ಬಟ್ ಅಷ್ಟೊಂದು ಸ್ಪ್ರೆಡ್ ಆಗಿರ್ಲಿಲ್ಲ. ಈ ವರ್ಷ ಸ್ಪ್ರೆಡ್ ಆಗಿರೋದು. ಅಂದ್ರೆ ನಮ್ಮ ಹತ್ರ ಫಾಸ್ಟ್ ಮೂಮೆಂಟ್ ಇರೋದು ಈ ತರ ಫೇಸ್ಗಳು. ಈ ತರ ನಮ್ಮ ಹತ್ರ ಬಂದು 2,000 ರೂಪಾಯಿಂದ ಸ್ಟಾರ್ಟ್ ಆಗಿ 6,000, 10,000, 15,000, 40,000, 50,000 ಗಂಟನೂ ನನ್ನ ಸ್ಯಾರಿ ಗೊಂಬೆಗಳಿದೆ, ಫೇಸ್ಗಳಿದೆ, ಆ ಥರ ಇದೆ. ಮತ್ತೆ ಇದರಲ್ಲಿ ಲಕ್ಷ್ಮಿಗೆ ಈಗ ಬರೀ ಆರ್ಚ್ ಮಾಡ್ತಾ ಬೇಕು ಅಂದವ್ರಿಗೆ ನೋಡಿ, ಈ ತರ ಆರ್ಚ್ಗಳು ಸಿಗುತ್ತೆ. ಆರ್ಚ್ ಈ ತರ ಎಲ್ಲ ಲೈಟಿಂಗ್ ಆರ್ಚು ಬರುತ್ತೆ. ಲೈಟಿಂಗ್ ಆರ್ಚು ಬರುತ್ತೆ ನೋಡಿ, ಈ ತರ ಇರ್ಬೋದು. ಮತ್ತೆ ಪಿಕಾಕು, ಆ ಸೈಡ್ ಈ ಸೈಡ್ ಇರೋಕ್ಕೆ ಪಿಕಾಕು, ಮತ್ತೆ ಆ ಕಡೆ ಈ ಕಡೆ ಲಕ್ಷ್ಮಿ ಅಂತ ಇಡೋದಿಕ್ಕೆ ಲೋಟಸ್ ಹ್ಯಾಂಡ್. ಮತ್ತೆ ಈಗ ಆನ್ಲೈನ್ ಸರ್ವಿಸ್ ಇದೆಯಾ ನಿಮ್ಮ ಹತ್ರ? ನಂಬರು, ಅಡ್ರೆಸ್ಸು ಎಲ್ಲ ಕೊಟ್ಟರೆ ನಾವು ಆನ್ಲೈನ್ ಸರ್ವಿಸ್ ಮಾಡ್ತೀವಿ. ಅದಕ್ಕೆ ಅಂತಾನೆ ಇಬ್ರು ಹುಡುಗರು ಇದ್ದಾರೆ. ಮೇಡಮ್, ಈ ಸತಿ ಈ ಥರ ಎಲ್ಲ ಹೊಸದು ಬಂದಿದೆ. ಇನ್ನೂ ವೆರೈಟೀಸ್ ಇದೆ, ನಾನು ತೋರಿಸ್ಕೊಂಡು ಹೋಗ್ತಾ ಇರ್ತೀನಿ. ಕೊಂಡೆಗಳು ನೋಡಿ, ಕೊಂಡೆಗಳು ಬೇಕಂದ್ರೆ ಸೈಡ್ ಕೊಂಡೆ, ಲೆಫ್ಟ್ ಕೊಂಡೆ, ಸ್ಟ್ರೈಟ್ ಕೊಂಡೆಗಳು, ಆ ಥರ ಜಡೆ ಬಿಲ್ಲೆ ಆಗಿರ್ಬೋದು ನೋಡಿ. ಸಪ್ರೇಟು ಜಡೆ ಬಿಲ್ಲೆಗಳು ಮನೇಲಿದ್ರೆ ಜಡೆ ಬಿಲ್ಲೆಗಳು ಹಾಕೊಬೋದು. ಎಲ್ಲ ಥರ ಐಟಮ್ಸು ಇದೆ ಮೇಡಮ್. ಈಗ ನೋಡಿ, ಇದು ಅರ್ಶಿನ ಕುಂಕುಮ ಚೀಟಿದು 4 ಬಳೆ ಅರ್ಶಿನ ಕುಂಕುಮ ಅಡಿಕೆ ಚೀಟಿ ಹಾಕ್ಬಿಟ್ಟು ಟ್ಯಾಗ್ ಮಾಡೋದು. 10 ರೂಪಾಯಿ ಒಂದು ಕುಚ್ಚು ಬೀಳುತ್ತೆ. ಹಾಂ. ಮತ್ತು ನೋಡಿ, ಪ್ಯೂರ್ ಜರ್ಮನ್ ಸಿಲ್ವರು ಗ್ರಾಮ್ 3 ರೂಪಾಯಿಂದ ಹಿಡಿದು 6 ರೂಪಾಯಿವರೆಗೂ ನಮ್ಮ ಮಾರ್ತಾ ಇದೆ. ಪ್ಯೂರ್ ಜರ್ಮನ್. ಹಿತ್ತಾಳೆ ಮೇಲೆ ಕೋಟೆಡು ಮಾರ್ತಾರೆ, ಅದನ್ನೆಲ್ಲ ನಾವು ಮಾರಕ್ಕೆ ಹೋಗಲ್ಲ. ಇದೆಲ್ಲ ರಿಟರ್ನ್ ಗಿಫ್ಟ್ ಮೇಡಮ್. 30 ರೂಪೀಸು, 20, ಆ ಥರ 20 ರೂಪಾಯಿ ಇವೆಲ್ಲ. ಮತ್ತು ನೋಡಿ, ಸುಮಂಗಲಿ ಸೆಟ್ಟಲ್ಲೂ ನಮ್ಮ ಹತ್ರ ಸುಮಾರು ವೆರೈಟೀಸ್ ಇದೆ. ಇದಾಗಿರ್ಬೋದು, ಮತ್ತು ಇಲ್ಲಿ ನೋಡಿ ಇದು ಆಗಿರ್ಬೋದು. ಇದೆಲ್ಲ ಫ್ಯಾನ್ಸಿ ಬಂದವ್ರಿಗೂ ಯೂಸ್ ಆಗೋ ಥರ ಕೊಡಬೇಕು ನೋಡಿ. ಅವಾಗೆಲ್ಲ ಈ ಥರ ಬಿಡೋದು, ಈ ಸ್ಟೀಲ್ ಡಬ್ಬಿ ಯಾರು ಯೂಸ್ ಮಾಡ್ಕೋತಾ ಇರಲಿಲ್ಲ. ಅರ್ಶಿನ ಕುಂಕುಮನೂ ಅಷ್ಟೇ ಸ್ಪೆಷಲ್ ಐಟಮ್. ಇದು ಬಾಚಣಿಗೆನೂ ಅಷ್ಟೇ ಯೂಸ್ ಆಗಬೇಕು. ಇಲ್ಲಿರೋದೆಲ್ಲ ಯೂಸ್ ಆಗೋ ಅಂತಾನೆ ಅದಕ್ಕೇನೆ ಸಪ್ರೇಟಾಗಿ ಮಾಡಿಸಿರೋದು. ಬ್ಲೌಸ್ ಪೀಸು 1 ಮೀಟ್ರು ಆ ಥರ ಎಲ್ಲ ನಾವು ಯೂಸ್ ಆಗೋ ಥರ ಮಾಡಿಸಿರೋದು ಈ ಸತಿ.
ಈಗ ಯಾರ್ದಾರು ಒಬ್ರು ಕೊಟ್ರೆ ಅದು ಯೂಸ್ ಆಗಬೇಕು ಮೇಡಮ್. ಸುಮ್ಮನೆ ಈಗ ಸ್ಟೀಲ್ ಡಬ್ಬಿ ತೊಗೊಂಡೋಗ್ಬಿಟ್ಟು ಕೊಟ್ಟರು ವೇಸ್ಟ್ ಅಲ್ವಾ ಅದು. ಆ ಥರ ನೋಡಿ. ಪಿಕಾಕ್ ಇದೆಯಲ್ಲ, ಪಿಕಾಕು ಅಷ್ಟೇ ಈ ವರ್ಷ ಮಾಡಿಸಿರೋದು ನಮ್ಮದೇನು. ಇದು ನಾವೇ ಆರ್ಡ್ರ್ ಕೊಟ್ಟು ಮಾಡಿಸ್ಕೊಂಡಿರೋದು. ಇದು ಮದುವೆ ಐಟಮ್ಸ್ ತಗೊಂಡು ಹಿಡ್ದು ಎಲ್ಲ ಥರನೂ ಸಿಗುತ್ತೆ. ಲಕ್ಷ್ಮಿ ಅಕ್ಕಪಕ್ಕ ಇಡೋದಕ್ಕೆ, ಅಕ್ಕಪಕ್ಕ ಇಡೋದಕ್ಕೆ ಗೋಪುರಮ್, ಅರ್ಶಿನ ಕುಂಕುಮ ಹೋಗ್ಬೋದು. ನಾವು ಲೋಕಲ್ ಐಟಮ್ಸ್ ಯಾವುದು ನಾವು ಮಾರೋಕ್ಕೆ ಹೋಗಲ್ಲ. ಆವಾಗ ಅರ್ಶಿನ ಕುಂಕುಮದಲ್ಲೇ ನಮ್ಮದು ಲೂಸು ಇದೆಲ್ಲ ನಮ್ಮದೇ ಪ್ಯಾಕಿಂಗ್. 55 kg ಮೂಟೆ ಬರುತ್ತೆ. ನಾವು ಪ್ಯಾಕಿಂಗ್ ಮಾಡೋದು ಅರ್ಶಿನದಿಂದ ಮಾಡಿರೋದು. ಇದು ಸೇಮ್ ಗೋಪುರಮ್ ಟೈಪೇ ಬರುತ್ತೆ ಇದು. ಮತ್ತು ಇಲ್ಲಿ ನೋಡಿ, ಇದೆಲ್ಲ ಬಾಗಿಲು ತೋರಣಗಳು, ಬಾಗಿಲು ತೋರಣನೂ ಸಿಗುತ್ತೆ ನಮ್ಮ ಹತ್ರ. ನೋಡಿ, ಇದು ರಿಟರ್ನ್ ಗಿಫ್ಟ್ ಐಟಮ್ಸಲ್ಲಿ ಅರ್ಶಿನ ಮುಖ್ಯ 40 ರೂಪಾಯಿ. 40 ರೂಪಾಯಿ ಇದು. ಆಯಲ್ಲು ಅಷ್ಟೇ ನಮ್ದೆಲ್ಲ ಸೆಂಟೆಡ್ ಆಯಲ್ಗಳು. ಹೊಸದಾಗಿ ಬಂದಿರೋದು ಐಟಮ್ ತೋರಿಸ್ತೀನಿ ನೋಡಿ. ಇದು ಪಿಕಾಕ್ ಇದೆಯಲ್ಲ, ನೋಡಿ ಸರ್, ಈ ಥರ ದೀಪ, ಲಕ್ಷ್ಮಿ ಅಕ್ಕಪಕ್ಕ ಇಡೋದಕ್ಕೆ ದೀಪ. ಇದ್ರ ಮೇಲೆ ಆಯಲ್ಲು ಹಚ್ಚಿ ಡೈರೆಕ್ಟ್ ಹಂಗೆ ಆಯಲ್ ಹಚ್ಬಿಟ್ಟು ಬತ್ತಿನೂ ಅನ್ಸ್ಬೋದು. ಹೆಂಗೆ ಬೇಕಾದ್ರೂ ಮಾಡ್ಕೊಬೋದು. ಮತ್ತು ಲೈಟಿಂಗ್ಗಳು ಸಿಗುತ್ತೆ ನಮ್ಮ ಹತ್ರ. ಮತ್ತು ಇದು ಪಿಲ್ಲೋಗಳು, ಬಾಳೆಕಣ್ಣು ಚುಚ್ಚೋದಕ್ಕೆ ಪಿಲ್ಲೋಸ್, ಇದೆಲ್ಲ ಎಲ್ಲ ಕಲರ್ಸ್. ಕಮ್ಮಿ ಶೇಪು ಲಕ್ಷ್ಮಿ ಆ ಕಡೆ ಈ ಕಡೆ ಇಡೋದಕ್ಕೆ ಅದನ್ನು ತೋರಿಸ್ತೀನಿ ಬನ್ನಿ. ನೋಡಿ, ಇದು ಅಷ್ಟೇ ಆ ಸೈಡ್ ಈ ಸೈಡ್ ಇಟ್ಕೋಬೋದು. ಅವಾಗಲೇ ಹೇಳಿದ್ನಲ್ಲ, ಇದು ಪಿಲ್ಲೋಸು ಲಕ್ಷ್ಮಿಗೆ ಆ ಕಡೆ ಈ ಕಡೆ ಇಡೋದಕ್ಕೆ. ಅಲಂಕಾರ ಎಲ್ಲ ಮಾಡಾದ್ಮೇಲೆ ಲಾಸ್ಟಿಗೆ ಇಡ್ತಾರೆ. ಈ ಥರ ಕಲರ್ ವೇಸ್ ಸಿಗುತ್ತೆ. 8 ಕಲರ್ ಸಿಗುತ್ತೆ ನಮ್ಮ ಹತ್ರ. ಆ ಥರ ಎಲ್ಲ ಸ್ಮಾಲ್ ಸೈಜ್ ಬೇಕಂದ್ರೆ ಸ್ಮಾಲ್ ಸೈಜು ಸಿಗುತ್ತೆ. ಸ್ಮಾಲ್ ಸೈಜ್ ಬೇಕಂದ್ರೆ ಸ್ಮಾಲ್ ಸೈಜು ಸಿಗುತ್ತೆ ನಿಮಗೆ. ಮತ್ತು ಪೀಠಗಳು, ಲಕ್ಷ್ಮೀ ಪೀಠಗಳು ಸಿಗುತ್ತೆ. ಮತ್ತು ಇದು ಕಮಲ, ಲೋಟಸ್ಗಳು ಒಂದು 4 ಸೈಜ್ ಸಿಗುತ್ತೆ ಮೇಡಮ್. 4 ಸೈಜ್ಗಳು ಸಿಗುತ್ತೆ ನಿಮಗೆ. ಹೋಲ್ಸೇಲ್ ರೇಟಲ್ಲೇ ನಿಮಗೆ ಪ್ರೈಸ್ಗಳು ಮಾಡ್ತಾರೆ. ನೋಡಿ, ಇದು ಬಾಳೆಕಣ್ಣು ಸ್ಟ್ಯಾಂಡು. ನಿಮಗೆ ಇಲ್ಲಿ ಬಾಳೆಕಣ್ಣು ಚುಚ್ಚಿಬಿಟ್ಟು ಹೊಸ ಡಿಸೈನ್ಸ್ ಇದೆ, ನಾವು ಮಾಡಿಸಿರೋದು. ಇದು ಇಲ್ಲಿ ಫ್ಲವರ್ ಇಟ್ಕೋಬೋದು, ರೋಸು ಏನೋ ಒಂದು. ಇಲ್ಲಿ ಬಾಳೆಕಣ್ಣು ಚುಚ್ಚಿಬಿಟ್ಟು ರೋಸು, ಇದರಲ್ಲಿ 2 ಕಲರ್ ಅವೈಲಬಲ್ ಇದೆ. ಇದ್ರ ಪ್ರೈಸ್ ಏನು ಮೇಡಮ್? ಇದ್ರ ಪ್ರೈಸು ನಿಮಗೆ 500 ರೂಪಾಯಿ ಜೊತೆ ಬೀಳುತ್ತೆ. 500 ಜೊತೆ ಬೀಳುತ್ತೆ ನಿಮಗೆ. 2 kg ವೆಯ್ಟ್ ಬರುತ್ತೆ. 2 kg ವೆಯ್ಟ್ ಬೀಳುತ್ತೆ. ನೀವು ಎಷ್ಟಾರು ಬಾಳೆಕಾಯಿ ದೊಡ್ಡ ಸೈಜ್ ಹಾಕಿದ್ರು ಬೀಳಲ್ಲ, ಅದೊಂದು ಗ್ಯಾರಂಟಿ. ಬನ್ನಿ, ಇಲ್ಲಿ ಡಾಲ್ಸ್ಗಳೆಲ್ಲ ನೋಡಿ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಇದು ಅರ್ಧದಷ್ಟೇ ವಿಡಿಯೋ. ಇನ್ನು ಕಂಪ್ಲೀಟ್ ವಿಡಿಯೋ ನೀವು ನೋಡಬೇಕು ಅಂದರೆ ಇನ್ನೂ ಅರ್ಧ ವಿಡಿಯೋ ಬರೋ ತನಕ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಸೊ ತುಂಬಾ ಚೆನ್ನಾಗಿರೋ ಐಟಮ್ಸ್ಗಳಿದಾವಲ್ವ, ನನಗಂತೂ ತುಂಬಾ ಇಷ್ಟ ಆಯಿತು. ಹೊಸದಾಗಿ ಮಾಡೋವಂಥವ್ರಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಫ್ರೆಂಡ್ಸ್, ನೀವು ಏನಾದರೂ ಶಾಪಿಂಗ್ ಮಾಡಬೇಕಾ, ಈಗಲೇ ಡಿಸ್ಪ್ಲೇಯಲ್ಲಿ ಬರ್ತಿರೋಂಥ ನಂಬರ್ಗೆ ಫೋನ್ ಮಾಡಿ ನೀವು ಏನು ಬೇಕು ಅಂತ ಅಂದ್ಬಿಟ್ಟು ಅವ್ರಿಗೆ ಹೇಳಿದ್ರೆ ಅವರು ಮನೆಗೆ ತಲುಪಿಸ್ತಾರೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.